ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 8ನೇ ತರಗತಿಯ ಗಣಿತ ಪ್ರಕಾಶ ಹೊಸ ಪಠ್ಯ ಪುಸ್ತಕವಾಗಿದೆ. ಇದರೊಳಗಡೆ 2ನೇ ಚಾಪ್ಟರ್ ಘಾತಾಂಕಗಳ ಆಟದಲ್ಲಿ ಪೇಜ್ ನಂಬರ್ 34ರಲ್ಲಿರುವಂತಹ 10ರ ಘಾತಾಂಕಗಳು ಇದನ್ನ ಕಂಟಿನ್ಯೂ ವಿಡಿಯೋ ನೋಡೋಣ. ಸೊ ಈ ರೀತಿಯಲ್ಲಿ ಈ ಸಂಖ್ಯೆಗಳನ್ನು ಬರೆಯಿರಿ. ಇಲ್ಲಿ ಮೊದಲನೇದಿದೆ 172. ಇದೇ ರೀತಿಯಾಗಿ ಬರಿಬೇಕಂತೆ. ಯಾವುದು ಇಷ್ಟು ದಿನ ನಾವು ಸಂಖ್ಯೆನ ವಿಸ್ತರಿಸಿ ಬರಿತಿದ್ವಲ್ವಾ, ನಾವೀಗ ಇಲ್ಲಿ ಘಾತಗಳಲ್ಲಿ ಸೊ ಎರಡೂ ಕ್ರಮ ಬೇಕಾದರೆ ನಾನು ತೋರಿಸ್ತೀನಿ. 1 × 100 ಪ್ಲಸ್ 7 × 10 ಪ್ಲಸ್ 2 × 1. ಸೊ ಇದನ್ನು ಘಾತದಲ್ಲಿ ಬರೆದ್ರೆ 1 × 10ರ ಘಾತ 2 ಪ್ಲಸ್ 7 × 10ರ ಘಾತ 1 ಪ್ಲಸ್ 2 × 10ರ ಘಾತ 0. ಓಕೆ, ಇದು ಎರಡನೇದು. ನೆಕ್ಸ್ಟ್ 5642 ಇದೆ. ನೆಕ್ಸ್ಟ್ ಸೊ ಇದನ್ನು 5 × 1000 ಪ್ಲಸ್ 6 × 100 ಪ್ಲಸ್ 4 × 10 ಪ್ಲಸ್ 2 × 1. 5 × 10ರ ಘಾತ 3 ಪ್ಲಸ್ 6 × 10ರ ಘಾತ 2 ಪ್ಲಸ್ 4 × 10ರ ಘಾತ 1 ಪ್ಲಸ್ ಕೊನೆಯದಾಗಿ 2 × 10ರ ಘಾತ 0. ನೆಕ್ಸ್ಟ್ ಮೂರನೇದಾಗಿ ಎಷ್ಟಿದೆ? ಮೂರನೇದು ನಂಬರ್ 6374. 6 × 1000 ಪ್ಲಸ್ 3 × 100 ಪ್ಲಸ್ 7 × 10 ಪ್ಲಸ್ 4 × 1. ಈಗ ನಾವು ಈಸಿಯಾಗಿ ಮಾಡ್ಬೋದು. 10ರ ಘಾತ 3 ಪ್ಲಸ್ 10ರ ಘಾತ 2 ಪ್ಲಸ್ 10ರ ಘಾತ 1 ಪ್ಲಸ್ 10ರ ಘಾತ 0. ಫೈನ್, ಇದನ್ನು ನಾವು ಮಾಡಾಯಿತು. ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಲೆಕ್ಕ ಏನು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 561.903 ಹೇಗೆ ಬರೆಯಬಹುದು ಅಲ್ವಾ? ಇದನ್ನು ಸಹ ನಾವು ಬರಿಬಹುದು. ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ನೋಡೋಣ. 561.903. ಸೊ ನಾವು ಈ ರೀತಿಯಾಗಿ ದಶಮಾಂಶಗಳಲ್ಲಿ ಯಾವ ರೀತಿಯಾಗಿ ಓದೋದು ಅಂತ ಹೇಳ್ಬಿಟ್ಟು, ಅದರ ಸ್ಥಾನ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತುಂಟು ನಮಗೆ. ಇದು ಬಿಡಿ 10 100. ಈ ಕಡೆಯಿಂದ ಏನಾಗತ್ತಪ್ಪ ಅಂತ ಅಂದರೆ ಪಾಯಿಂಟಿನ ಈ ಕಡೆ ಇಲ್ಲಿ ದಶಾಂಶ, ಶತಾಂಶ, ಸಹಸ್ರಾಂಶ. ದಶಾಂಶದ ವ್ಯಾಲ್ಯೂ ನಮಗೆ ಗೊತ್ತುಂಟು 1/10, ಶತಾಂಶ 1/100, ಸಹಸ್ರಾಂಶ 1/1000 ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ದಶಮಾಂಶಗಳಲ್ಲಿ 6ನೇ ಕ್ಲಾಸಿಂದಾನೇ ನಾವು ಕಲ್ತ್ಕೊಂಡ್ಬಂದಿದ್ದೀವಿ. ಸೊ ಇದನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ಅಂದರೆ 5 × 100 ಪ್ಲಸ್ 6 × 10 ಪ್ಲಸ್ 1 × 1. ಓಕೆ, ಇದು ಇಲ್ಲಿಗೆ ಮುಗೀತು ನಮ್ಮ. ಅದಾದ ಮೇಲೆ ನೆಕ್ಸ್ಟ್ ಏನಿದೆ? ಸೊ ಪ್ಲಸ್ 9ನ್ನು ನಾವು ಯಾವ ರೀತಿಯಾಗಿ ಬರೀತೀವಿ? 9 × 1/10 ಪ್ಲಸ್ 0ಗೆ ವ್ಯಾಲ್ಯೂ ಇಲ್ಲ, ಹಾಗೆ ಬರಿತೀನಿ ನಾನು. 3 × 1/ ಇಲ್ಲಿ 100 ಇತ್ತು, ಇಲ್ಲಿ 1000 ಆಗುತ್ತೆ. ಓಕೆ, ಇದನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳ್ಬಿಟ್ಟು ಅವರು ಕಂಟಿನ್ಯೂ ಹಾಗೆ ಮಾಡಿದ್ದಾರೆ. ಇಲ್ಲಿ ನೋಡಿ 10 0 ತೋರಿಸಿದ್ದಾರೆ, ಇಲ್ಲಿ 1/100 ಅಂತ ತೋರಿಸಿದ್ದಾರೆ. ಕನ್ಫ್ಯೂಷನ್ ಆಗತ್ತೆ ಅಂತಂದರೆ ನಾನು ತೋರಿಸ್ಬಿಡ್ತೀನಿ. ಓಕೆ, 1/10, 1/100, 1/1000. ಓಕೆ, ಸೊ ಇದೆಲ್ಲ ಇದ್ರ ಗ್ರೂಪು. ಸೊ ತೋರಿಸೋ ಅವಶ್ಯಕತೆ ಇಲ್ಲ, ಆದ್ರೂ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಸೊ ಇದನ್ನು ಘಾತಗಳಲ್ಲಿ ಯಾವ ರೀತಿಯಾಗಿ ಬರೆಯೋದು? 5 × 10ರ ಘಾತ 2 ಪ್ಲಸ್ 6 × 10ರ ಘಾತ 1 ಪ್ಲಸ್ 1 × 10ರ ಘಾತ 0 ಪ್ಲಸ್ ಈಗ ಟ್ವಿಸ್ಟ್ ಏನು? 9 ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ 1/10 ಇರೋದು ಇನ್ವರ್ಸ್ ಆಗತ್ತೆ ಅಂತ. 10ರ ಘಾತ -1 ಪ್ಲಸ್ 0 × 10ರ ಘಾತ -2 ಪ್ಲಸ್ 3 × 10ರ ಘಾತ -3. ಓಕೆ, ಫೈನ್. ಅದನ್ನೇ ಇಲ್ಲಿ ಬರೆದಿದ್ದಾರೆ. ಗ್ರೂಪ್ ಮಾಡಿ 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 ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಗ್ರೂಪಲ್ಲಿ ಕೊಟ್ಟಿದ್ದಾರೆ. ಓಕೆ, ಫೈನ್. ನೆಕ್ಸ್ಟ್ ಸಂಖ್ಯೆಗಳನ್ನು ನಾವೇನು ಮಾಡಬೇಕಂತೆ? ಸಂಖ್ಯೆಗಳನ್ನು ನಾವು ಆದರ್ಶ ರೂಪ, ವೈಜ್ಞಾನಿಕ ರೂಪದಲ್ಲಿ ಬರಿಬೇಕಂತೆ. ಓಕೆ, ಫೈನ್. ಸೊ ಬನ್ನಿ ನೋಡೋಣ. ಮೊದಲನೇದು ಏನಿದೆ? 59,853 ಇದೆ ಅಲ್ವಾ? ಸೊ ವೈಜ್ಞಾನಿಕ ಇದನ್ನು ಬರೆಯೋದನ್ನು ಹೇಳ್ಕೊಟ್ಟಿದ್ವಿ. 5.9843 ಇದೆ. ಸೊ 10ರ ಘಾತವನ್ನು ಬರೀತಾ ಇರುವಾಗ 1 2 3 4, 10ರ ಘಾತ 4. ಓಕೆ, ನೆಕ್ಸ್ಟ್ ಎರಡನೇದು ಎಷ್ಟಿದೆ? 65,950 ಇದೆ. ಸೊ ಇದನ್ನು ಬರೀತಿರುವಾಗ ನೋಡೋಣ. 1 1 2 3 4. ಸೊ ಆನ್ಸರ್ 6.5950 ಇಂಟು 10ರ ಘಾತ 4. ಓಕೆ, ನೆಕ್ಸ್ಟ್ ಮೂರನೇದಾಗಿ 34,30,30,000 ಇದೆ.
ಅಲ್ವಾ? ಹೌದು. ಸೊ ಇದನ್ನು ನಾನೇನು ಮಾಡ್ತಿದ್ದೀನಿ, ತೆಗಿತಾ ಇದ್ದೀನಿ. 1 2 3 4 5 6 3.43 ಇಷ್ಟು ಬರೆದ್ರೆ ಸಾಕು. ಮುಂದಿನ ಝೀರೋಗಳನ್ನು ಬರಿಬೇಕು ಅಂತೇನಿಲ್ಲ. 10ರ ಘಾತ ಎಷ್ಟು? 6. ಓಕೆ, ನಾಲ್ಕನೇದಾಗಿ ನೋಡೋಣ. ನಾಲ್ಕನೇದಲ್ಲಿ ಎಷ್ಟಿದೆ? 70 04 00 000000. ಓಕೆ, 1 2 3 4 5 6 7 8 9 10 7. ಇಷ್ಟನ್ನ ಬರೆಯೋಣ. 004. ಆಮೇಲೆ ಕಂಟಿನ್ಯೂ. ಈ 00 ಬಿಡ್ಬೋದು, ಮಧ್ಯ ನಡುವಿನ 00ಗಳನ್ನು ಬಿಡೋ ಹಾಗಿಲ್ಲ. ಕಂಟಿನ್ಯೂ ಇದ್ರೆ ಇಂಟು 10ರ ಘಾತ 10. ಓಕೆ, ಇದು ಸೈಂಟಿಫಿಕ್ ನೊಟೇಷನ್ ಆಯಿತು. ಸೊ ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ನೆಕ್ಸ್ಟ್ ಒಂದು ಇದರೊಳಗಡೆ ನೀವು ಎಂದಾದರೂ ಆಶ್ಚರ್ಯಪಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಓಕೆ ಫೈನ್, ಇಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ನೀವು ಎಂದಾದರೂ ಆಶ್ಚರ್ಯಪಟ್ಟಿದ್ದೀರಾ ಅಂತ ಅಂದರೆ ಇಲ್ಲೊಂದು ಸ್ವಲ್ಪ ಕೆಲವೊಂದು ಸ್ಟೋರಿಗಳ ಮೂಲಕ ಇದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಷ್ಟಾಗಬಹುದು ಅಂತಂದರೆ ಈ ಒಂದು ಘಾತಾಂಕಗಳ ಒಂದು ಪರಿಮಿತಿಯನ್ನು ತೋರ್ಸೋಕ್ಕೋಸ್ಕರ ಅಥವಾ ಅದೆಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೋಸ್ಕರ ಬಹಳಷ್ಟು ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ರೇಖೀಯ ಬೆಳವಣಿಗೆ ಮತ್ತು ಘಾತೀಯ ಬೆಳವಣಿಗೆ ನಡುವಿನ ವ್ಯತ್ಯಾಸ ಏನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಓದ್ಕೊಂಡು ಹೋದರೆ ಸಾಕು, ಅರ್ಥ ಆಗುತ್ತೆ. ಸೊ ದೊಡ್ಡ ಸಂಖ್ಯೆಗಳನ್ನು ಗಮನಿಸೋದು ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಏನು ಯುಕೆಯಲ್ಲಿರೋ ಒಂದು ಜಮೀನಿನ ಮೇಲೆ ಒಣಗುತ್ತಿರುವ ಚಿತ್ರ ಅಂತೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ವೈಜ್ಞಾನಿಕ ಸಂಕೇತಗಳನ್ನು ಬಳಸಿಕೊಂಡು ಲೆಕ್ಕಗಳನ್ನು ಹಾಕಿ ಉತ್ತರಿಸಿ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವು ಓದ್ಕೊಂಡು ಹೋದರೆ ಇದೆಲ್ಲ ಈಸಿಯಾಗಿ ಮಾಡ್ಬೋದು. ಓಕೆ ಫೈನ್, ಈಸಿಯಾಗಿ ಮಾಡೋದು ಏನಿಲ್ಲ, ಇಲ್ಲಿ ಕಂಪ್ಲೀಟಾಗಿ ಒಂದು ಸ್ಟೋರಿ ರೂಪಲ್ಲಿ ಕೊಟ್ಕೊಂಡು ಹೋಗಿದ್ದಾರೆ. ಸೊ ಅದನ್ನು ಹಾಗೆ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ. ಅದಾದಮೇಲೆ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೇಜ್ ನಂಬರ್ 48ರಲ್ಲಿರುವಂತಹ ಕಂಡು ಹಿಡಿಯಿರಿ ಅದನ್ನು ಮಾಡ್ತೀನಿ. ಒಂದು ವೇಳೆ ನಿಮಗೆ ಈ ಒಂದು ಪೇಜ್ನಲ್ಲಿರುವಂಥ ಎಕ್ಸ್ಪ್ಲನೇಷನ್ಸ್ ಬೇಕು ಅಂತಂದರೆ ಇದು ಥಿಯರಿ ಟೈಪಲ್ಲಿದೆ ಅಷ್ಟೇ. ಇಲ್ಲಿ ಯಾವುದು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ ಲೆಕ್ಕಗಳಂತ ಏನಿಲ್ಲ. ಸೊ ಥಿಯರಿ ಟೈಪಲ್ಲಿದೆ, ಅದನ್ನು ಓದ್ಕೊಂಡು ಹೋಗೋದಷ್ಟೇ. ಅದನ್ನು ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಬೇಕಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕಂಡು ಹಿಡಿಯಿರಿ ಇದೆಯಲ್ವಾ, ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಒನ್ಸ್ ಅಗೇನ್ ಥ್ಯಾಂಕ್ ಯು.